ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. 100 ವರ್ಷಗಳ ನಂತರ ಶುಭಯೋಗ 3 ರಾಶಿಯವರಿಗೆ ತೆರೆಯಲಿದೆ ಭಾಗ್ಯದ ಬಾಗಿಲು. ಯಾವ ರಾಶಿಗೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಏನು ಮಾಡಬೇಕು, ಕಮೆಂಟ್ ಮೂಲಕ ತಿಳಿಸಿ. ರಾಶಿ ನಕ್ಷತ್ರವನ್ನು ಕೂಡ ಹೇಳಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಇರುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸಿದರೆ ನಾನು ಉತ್ತರ ಕೊಡೋಕ್ಕೆ ಖಂಡಿತ ಆಗೋದಿಲ್ಲ. ರಾಶಿ ನಕ್ಷತ್ರದ ಜೊತೆಗೆ ಏನು ಮಾಡಬೇಕು, ನಿಮ್ಮ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳಿಸಲೇಬೇಕು. ಹಾಗೆಯೇ ವೈದಿಕ ಪಂಚಾಂಗದ ಪ್ರಕಾರ ಮೀನರಾಶಿಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ಹಾಗೂ ಬುಧಾದಿತ್ಯ ಯೋಗ ಉಂಟಾಗಲಿದೆ. ಈ ಅಪರೂಪದ ವಿದ್ಯಮಾನದ ಕಾರಣದಿಂದಾಗಿ 3 ರಾಶಿಯವರ ಜೀವನದಲ್ಲಿ ಭಾಗ್ಯದ ಬಾಗಿಲು ತೆರೆಯಲಿದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜಕುಮಾರ ಆಗಿರುವಂಥ ಬುಧ ಏಪ್ರಿಲ್ 2ರಂದು ಮೇಷರಾಶಿಯಲ್ಲಿ ಹಿಮ್ಮುಖ ಚಲನೆ ಮಾಡಲಿರುವಂಥದ್ದು. ಹಿಮ್ಮುಖ ಚಲನೆಯಲ್ಲಿ ಸಾಗುತ್ತಲೇ ಏಪ್ರಿಲ್ 9ರಂದು ಮೀನರಾಶಿಯಲ್ಲಿ ಬುಧ ಕಾಣಿಸಿಕೊಳ್ಳುವಂಥದ್ದು. ಮೀನರಾಶಿಯಲ್ಲಿ ಬುಧ ಪ್ರವೇಶಿಸುವುದರ ಜೊತೆಗೆ ಇದೇ ರಾಶಿಯಲ್ಲಿ ಬುಧನ ಜೊತೆಗೆ ಶುಕ್ರ ಹಾಗೂ ಸೂರ್ಯರ ಸಂಯೋಗ ಕೂಡ ನಡೆಯಲಿರುವಂಥದ್ದು. ಇದೇ ಕಾರಣಕ್ಕಾಗಿ ಮೀನರಾಶಿಯಲ್ಲಿ ಶುಕ್ರ ಬುಧ ಗ್ರಹಗಳ ಸಂಯೋಗದ ಕಾರಣದಿಂದಾಗಿ ಲಕ್ಷ್ಮೀನಾರಾಯಣ ಯೋಗ ಹಾಗೂ ಸೂರ್ಯ ಹಾಗೂ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗ ಮೂಡಲಿದೆ. ಇದರ ಪ್ರಭಾವ ಎನ್ನುವುದು ರಾಜಯೋಗದ ರೂಪದಲ್ಲಿ 3 ವಿಶೇಷ ರಾಶಿಯವರಿಗೆ ತುಂಬಾ ಒಳ್ಳೆಯದಾಗುವಂಥದ್ದು. ಹಾಗಾದರೆ ಆ ರಾಶಿಯವರು ಆ ರಾಶಿ ಯಾವುದು ಅನ್ನೋದರ ಬಗ್ಗೆ ಹೇಳ್ತೇನೆ. ಹಾಗೆಯೇ ಇದು 12 ರಾಶಿಗೆ ಕೂಡ ಪರಿಣಾಮ ಬೀರುವಂಥದ್ದು. 1-2 ರಾಶಿಗೆ ಮಾತ್ರ ಅಲ್ಲ. ಆದರೆ ಕೆಲವು ರಾಶಿಯವರಿಗೆ ಕೆಲವು ಸಂಯೋಗ ಆಗಿರ್ಬೋದು ಅಥವಾ ಗ್ರಹಗಳ ಸಂಚಾರ ತುಂಬಾ ಒಳ್ಳೆಯದು ಮಾಡುವಂಥದ್ದು. ಇನ್ನು ಕೆಲವರಿಗೆ ಮಧ್ಯಮ ಆಗಿರುತ್ತೆ. ಯಾರಿಗೂ ತುಂಬ ಕೆಟ್ಟದಾಗುವಂಥದ್ದು ಖಂಡಿತ ಇಲ್ಲ. ಅದಕ್ಕೆ ಯಾರು ಹೆದರುವಂಥ ಯಾವುದೇ ಗ್ರಹಗಳಿಂದ ಕೂಡ ನಮ್ಮ ಕರ್ಮಫಲದಿಂದ ಏನಾದರೂ ಬರ್ಬೋದು, ಕಷ್ಟಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು ಹೊರತು ಬೇಕಂತ ನಮ್ಮ ಕರ್ಮಫಲ ಸರಿಯಾಗಿದ್ದರೆ ಒಳ್ಳೆಯದೇ ಆಗುತ್ತೆ. ಅದು ಶನಿಯಿಂದ ಆಗಿರ್ಬೋದು ಅಥವಾ ರಾಹುವಿಂದ ಆಗಿರ್ಬೋದು, ಕೇತುವಿಂದ ಆಗಿರ್ಬೋದು ಅಥವಾ ಯಾವುದೇ ಗ್ರಹಗಳಿಂದ ಆಗಿರ್ಬೋದು. ನಮ್ಮ ಕರ್ಮಫಲ ಅದಕ್ಕೆ ಕಾರಣವಾಗುತ್ತೆ ಹೊರತು ಬೇಕಂತ ಯಾವ ಗ್ರಹಗಳು ನಮಗೆ ಕೆಟ್ಟದ್ದು ಮಾಡೋದಿಲ್ಲ. ನೆನಪಲ್ಲಿಟ್ಕೊಳ್ಳಿ. ಮೊದಲನೇದಾಗಿ ವೃಷಭ ರಾಶಿ. ಈ ವಿಶೇಷವಾದ ರಾಜಯೋಗಗಳು ವೃಷಭ ರಾಶಿಯವರಿಗೆ ಸಕಾರಾತ್ಮಕವಾಗಿ ಪರಿಣಾಮ ಬೀರಲಿದೆ. ಇವುಗಳು ನಿಮ್ಮ ಜೀವನದಲ್ಲಿ ಹಣ ಹಾಗೂ ಜೀವನದಲ್ಲಿ ಉನ್ನತಿ ಕಾಣುವಂಥ ಪರಿಣಾಮಗಳನ್ನು ಹೊತ್ತು ತರುವಂಥದ್ದು. ಈ ಕಾರಣಕ್ಕಾಗಿ ಈ ಸಮಯದಲ್ಲಿ ನೀವು ಯಾವುದೇ ಕ್ಷೇತ್ರದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಅದು ನಿಮಗೆ ಲಾಭದ ರಿಟರ್ನ್ ನೀಡುವಂಥದ್ದು. ಹೊಸ ಆದಾಯದ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ನಿಮಗೆ ರೂಪುಗೊಳ್ಳಲಿದೆ. ನಿಮ್ಮ ಬ್ಯಾಂಕ್ನಲ್ಲಿರುವಂಥ ನಿಮ್ಮ ಹಣ ಕೂಡ ಗಣನೀಯವಾಗಿ ಹೆಚ್ಚಾಗಲಿದೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂಥ ದಂಪತಿಗಳು ಇನ್ನು ಹೆಚ್ಚು ಸಮಯ ಕಾಯಬೇಕಾದ ಅಗತ್ಯ ಇರುವುದಿಲ್ಲ. ಆದಷ್ಟು ಶೀಘ್ರದಲ್ಲೇ ಸಂತಾನ ಭಾಗ್ಯದ ಕುರಿತಂತೆ ನಿಮಗೆ ಒಂದು ಒಳ್ಳೆಯ ಸುದ್ದಿಗಳಲ್ಲಿದ್ದೀರಿ. ನೀವು ಯಾವುದೇ ಸ್ಥಳದಲ್ಲಿ ಹಣವನ್ನು ಹೂಡಿಕೆ ಮಾಡಿದರೂ ಕೂಡ ಲಾಭ ಕಟ್ಟಿಟ್ಟ ಬುತ್ತಿ. ಎಲ್ಲಕ್ಕಿಂತ ವಿಶೇಷ ಎನ್ನುವಂತೆ ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ನಿಮ್ಮ ಊಹೆಗಿಂತ ಹೆಚ್ಚಿನ ಹಣವನ್ನು ಒಂದೇ ಸಲ ಗೆಲ್ಲುವಂಥ ಅವಕಾಶ ಉದ್ಭವ ಆಗಲಿದೆ. ಒಟ್ಟಾರೆಯಾಗಿ ವೃಷಭ ರಾಶಿಗಳು ತಮ್ಮ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳನ್ನು ಈ ಸಮಯದಲ್ಲಿ ಕಳೆಯಲಿದ್ದಾರೆ. ಖಂಡಿತವಾಗಲೂ ನಿಜ ಕೂಡ. ಅನಂತರ ಬರುವಂಥದ್ದು ಯಾವ ರಾಶಿ ಅನ್ನೋದನ್ನು ನೋಡೋದಾದರೆ ಅದು ಸಿಂಹರಾಶಿಯವರು. ಸಿಂಹರಾಶಿಯವರಿಗೆ ಈ ಒಂದು 2 ಯೋಗಗಳ ಪರಿಣಾಮದಿಂದ ಯಾವ ಥರ ಒಳ್ಳೆಯ ಸಮಯ ಬರುತ್ತೆ ಅನ್ನೋದನ್ನು ನೋಡೋದಾದರೆ ಬುಧಾದಿತ್ಯ ಯೋಗ, ಲಕ್ಷ್ಮೀನಾರಾಯಣ ಯೋಗ ಈ 2 ಕೂಡ ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭವನ್ನು ಹೊತ್ತು ತರುವಂಥದ್ದು. ಸಿಂಹರಾಶಿಯವರ ನಾಯಕತ್ವದ ಸ್ವಭಾವ, ಅತ್ಯಂತ ಧೈರ್ಯವಂತಿಕೆ, ನಿಲುವು ಅವರಿಗೆ ಸಾಕಷ್ಟು ಮನ್ನಣೆಯನ್ನು ಜನರಲ್ಲಿ ಸಿಗುವ ಹಾಗೆ ಮಾಡುವಂಥದ್ದು. ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಅಂದುಕೊಂಡಂಥ ದೊಡ್ಡ ಕನಸುಗಳನ್ನು ನನಸು ಮಾಡುವಂಥ ಸುವರ್ಣ ಅವಕಾಶ ಈ ಸಂದರ್ಭದಲ್ಲಿ ಸಿಗುವಂಥದ್ದು. ಸಾಕಷ್ಟು ಸಮಯಗಳಿಂದ ನೀವು ಖರೀದಿ ಮಾಡಬೇಕು ಎಂದು ಅಂದುಕೊಂಡಿರುವಂಥ ಕಾರು, ಹೊಸ ಮನೆಯನ್ನು ಖರೀದಿಸುವಂಥ ಅವಕಾಶ ನಿಮಗೆ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಹಾಗೆಯೇ ಆಸ್ತಿ ಪಾಸ್ತಿ ಖರೀದಿಸುವಂಥ ಅವಕಾಶ ಕೂಡ ಇರುವಂಥದ್ದು. ಈಗಾಗಲೇ ನೀವು ವ್ಯಾಪಾರ ಮಾಡುತ್ತಿದ್ದರೆ ಅದರಲ್ಲಿ ತುಂಬಾ ಒಳ್ಳೆಯ ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ಲೋಕಾರ್ಪಣೆ ಮಾಡುವಂಥ ಯೋಚನೆ ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ಬರುವಂಥದ್ದು. ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಲ್ಲಿ ಅದು ಎಷ್ಟೇ ಕಷ್ಟ ಆಗಿರಲಿ ನಿಮ್ಮ ಮನೆಯವರ ಬೆಂಬಲ ಪ್ರೋತ್ಸಾಹ ನಿಮ್ಮ ಜೊತೆಗೆ ಇರಲಿದೆ. ನೀವು ಯೋಚಿಸಿ ಇಟ್ಟುಕೊಂಡಿರುವಂತಹ ಯಾವುದೇ ಒಂದು ಯೋಚನೆಗಳು ಕೂಡ ಯಶಸ್ವಿಯಾಗಿ ಪೂರ್ತಿಗೊಳ್ಳಲಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಆರೋಗ್ಯವೇ ಭಾಗ್ಯ ಎನ್ನುವ ರೀತಿಯಲ್ಲಿ ನಿಮ್ಮ ಆರೋಗ್ಯ ಕೂಡ ಏನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಸುಧಾರಣೆ ಆಗುವಂಥದ್ದು. ಯಾವುದೇ ರೀತಿಯ ಕಷ್ಟಗಳಲ್ಲಿ ಸಿಲುಕಿಕೊಂಡಿದ್ದರೂ ಕೂಡ ಅದರಿಂದ ಹೊರಬರುವಂಥ ತಾಕತ್ತು, ಬುದ್ಧಿವಂತಿಕೆ ನಿಮಗೆ ಮತ್ತು ಧೈರ್ಯ ನಿಮ್ಮಲ್ಲಿ ಬರಲಿದೆ ಈ ಒಂದು ಯೋಗದಿಂದ.
ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಯಾವ ರಾಶಿ ಅನ್ನೋದು ನೋಡೋದಾದರೆ ಅದು ಮೀನರಾಶಿ. ಲಕ್ಷ್ಮೀನಾರಾಯಣ ಯೋಗ, ಬುಧಾದಿತ್ಯ ಯೋಗ ಮೀನರಾಶಿಯವರ ಜೀವನದಲ್ಲಿ ಅಪಾರ ಸಂತೋಷ ಸಂಪತ್ತನ್ನು ಹೊತ್ತು ತರಲಿದೆ. ಇಲ್ಲಿಂದ ಮೀನರಾಶಿಯವರ ಜೀವನದಲ್ಲಿ ಅತ್ಯಂತ ಶುಭಕರ ದಿನಗಳು, ಶುಭವಾದ ದಿನಗಳು ಪ್ರಾರಂಭವಾಗಲಿದೆ. ಮೀನರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಗೆಲುವನ್ನು ಹೊತ್ತು ತರಲಿದೆ. ಯಾಕೆಂದರೆ ವಿಶೇಷವಾದ ರಾಜಯೋಗಗಳು ಮೀನರಾಶಿಯವರ ಕರ್ಮ ಭಾವದಲ್ಲಿ ಮೂಡಿವೆ. ವ್ಯಾಪಾರ ವಹಿವಾಟುಗಳಲ್ಲಿ ಮೀನರಾಶಿಯವರು ಅದ್ವಿತೀಯ ಗೆಲುವನ್ನು ಸಾಧಿಸಲಿದ್ದಾರೆ. ಸಿಗುವಂಥ ಸತತ ಗೆಲುವಿನ ಮೂಲಕ ನೀವು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಬಹುದಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥ ಮೀನರಾಶಿಯವರಿಗೆ ತಮ್ಮ ಜಾಬ್ನಲ್ಲಿ ಪ್ರಗತಿಯನ್ನು ಸಾಧಿಸುವುದಕ್ಕೆ ಹಾಗೆಯೇ ಸಾಕಷ್ಟು ಅವಕಾಶಗಳು ಸಿಗಲಿರುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಕೆಲಸಗಳ ಮೂಲಕ ಜನರಲ್ಲಿ ನೀವು ಉತ್ತಮ ಅಭಿಪ್ರಾಯಗಳನ್ನು ಪಡೆದುಕೊಳ್ಳಲು ಯಶಸ್ವಿಯಾಗುತ್ತೀರಿ. ಒಂದು ವೇಳೆ ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ವ್ಯವಹಾರದಲ್ಲಿ ಅಪರಿಮಿತ ಲಾಭವನ್ನು ಸಂಪಾದನೆ ಮಾಡುವಂಥ ಅವಕಾಶ ಈ ಸಮಯದಲ್ಲಿ ನಿಗದಿಯಾಗಲಿದೆ. ಹೊಸ ವ್ಯಾಪಾರದ ಆರ್ಡರ್ಗಳು ಕೂಡ ನಿಮಗೆ ಸಿಗಲಿದ್ದು ಹಣ ಸಂಪಾದನೆ ಮಾಡುವುದಕ್ಕೆ ಸಾಕಷ್ಟು ಉತ್ತಮ ಅವಕಾಶ ಹಾಗೂ ಸಂದರ್ಭ ಇದಾಗಿದೆ. ಇವೆಲ್ಲ ಈ ಒಂದು 2 ಗ್ರಹಗಳು ಏನು ಸಂಯೋಗ ಆಗುತ್ತೆ ಆ ಗ್ರಹಗಳಿಂದ, ಅದರಿಂದ ಉಂಟಾಗುವ ಒಂದು ಯೋಗದ ಪರಿಣಾಮದಿಂದಾಗಿ ಈ 3 ರಾಶಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋವಾಗಿರುತ್ತೆ. ಇಂಥ ಉಪಯುಕ್ತ ಮಾಹಿತಿ ವಿಡಿಯೋ ಬೇಕು ಅಂದರೆ ಏನು ಮಾಡಬೇಕು, ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.